ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಹೋಟೆಲ್ ಸ್ಟೈಲ್ ಅಲ್ಲಿ ಮಶ್ರೂಮ್ ಬಿರಿಯಾನಿನ ಹೇಗ್ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ತರ ಮಶ್ರೂಮ್ ಬಿರಿಯಾನಿನ ಮನೇಲಿ ಮಾಡಿದ್ರೆ ಹೊರಗಡೆ ತಂದಿದ್ದ ಅಥವಾ ಮನೇಲಿ ಮಾಡಿದ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅಷ್ಟ್ ಚೆನ್ನಾಗಿರತ್ತೆ. ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ ನೋಡಿ. ಮೊದಲಿಗೆ ಒಂದು ಸಣ್ಣದು ಮಿಕ್ಸಿ ಜಾರನ್ನ ಇಟ್ಕೊಂಡಿದೀನಿ. ಇದಕ್ಕೆ 1.5 ಇಂಚ್ ಆಗುವಷ್ಟು ಹಸಿ ಶುಂಠಿ, ಜವಾರಿದು 2 ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದೀನಿ, 4 ಹಸಿರು ಮೆಣಸಿನಕಾಯಿ, 4 ಲವಂಗ, 1 ಇಂಚಷ್ಟು ಚಕ್ಕೆನ ತಗೊಂಡಿದೀನಿ. ನಿಮ್ ಇಚ್ಛೆ ಅನುಸಾರವಾಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ನಂತರ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನ ತಗೊಂಡಿದೀನಿ. ಅಷ್ಟೇ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ತಗೊಂಡಿದೀನಿ. ಈಗ ಇದೆಲ್ಲಾನು ಮಿಕ್ಸಿನಲ್ಲಿ ನೀರ್ ಹಾಕೋದೇನ್ ಬೇಡ, ಹಾಗೇನೆ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದೀನಿ. ತುಂಬಾ ಕಮ್ಮಿ ಪ್ರಮಾಣದಲ್ಲಿದ್ರೆ ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು 400 ಗ್ರಾಮ್ ಆಗುವಷ್ಟು ಮಶ್ರೂಮ್ ನ ತಗೊಂಡಿದೀನಿ. ಇದ್ರ ಮೇಲ್ಗಡೆ ತೆಳುವಾಗಿ ಒಂದು ಪದ್ರ ಬಂದಿರತ್ತಲ್ಲ, ಅದನ್ನೆಲ್ಲ ತೆಗೆದು 10 ರಿಂದ 12 ಸಲ ವಾಶ್ ಮಾಡಿ ಉಪ್ಪು ಮತ್ತೆ ಅರಿಶಿನ ಹಾಕಿರೋ ನೀರಲ್ಲಿ ಅರ್ಧ ಗಂಟೆ ನೆನ್ಸಿಟ್ಕೊಂಡು ತಗೊಂಡಿದೀನಿ. ಇದಾದ ನಂತರ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಚಮಚ ಆಗುವಷ್ಟು ತುಪ್ಪ, 3 ಚಮಚ ಆಗುವಷ್ಟು ಎಣ್ಣೆನ ಸೇರ್ಸಿದೀನಿ. ನಂತರ 1 ಚಮಚ ಜೀರಿಗೆ, ಅರ್ಧ ಚಮಚ ಸೋಂಪು, 1/4 ಚಮಚ ಶಾಜೀರಾ, ಜೊತೆಗೆ ಪಲಾವ್ಗೆ ಬಳಸ್ತೀವಲ್ಲ ಎಲ್ಲಾ ಬೇಸಿಕ್ ಮಸಾಲೆಗಳನ್ನ ಕೂಡ ಆಡ್ ಮಾಡಿದೀನಿ. ಬಿರಿಯಾನಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಯಾವ್ದೇ ಆಗಿರ್ಲಿ ಟೇಸ್ಟ್ ಚೆನ್ನಾಗ್ ಬರ್ಬೇಕು ಅಂದ್ರೆ ಈ ಮಸಾಲೆಗಳು ಯಾವ್ದು ತುಂಬಾ ಸೀದೋಗೋ ತರ ಆಗ್ಬಾರ್ದು. ಇವಾಗ ನೋಡಿ ಹದವಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 3 ಈರುಳ್ಳಿನ ತೆಳುವಾಗಿ ಕಟ್ ಮಾಡಿ ಸೇರಿಸಿ ಅದೆಲ್ಲ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೇ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪನೂ ಹಸಿ ವಾಸನೆ ಇರಬಾರ್ದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಪೇಸ್ಟ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬಾಡಿಸ್ಕೋಬೇಕು. ಇವಾಗ ನೋಡಿ ಫುಲ್ ಗ್ರೀನ್ ಕಲರ್ ಅಲ್ಲಿ ಇತ್ತು ಆ ಮಸಾಲೆ. ಫ್ರೈ ಮಾಡಿದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ತರ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಇದಾದ ನಂತರ 3 ಹುಳಿ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಕೆಲವರು ಮೊಸರು ಹಾಕ್ತಾರೆ, ನಿಂಬೆ ರಸ ಹಾಕ್ತಾರೆ. ಆ ತರ ಏನಾದ್ರು ಇದ್ದಾಗ ಟೊಮ್ಯಾಟೊನ ಕಡಿಮೆ ಮಾಡ್ಕೊಂಡು ಮೊಸರು ಅಥವಾ ನಿಂಬೆ ರಸನ ಹಾಕೊಳ್ಳಿ. ಈಗ ಇದಕ್ಕೆ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಅಂದ್ರೆ ಟೊಮ್ಯಾಟೊ ಜೊತೆಗೇನೆ ಉಪ್ಪನ್ನ ಕೂಡ ಹಾಕ್ಬೇಕಾಗತ್ತೆ. ಹಾಗಾಗಿ ಉಪ್ಪನ್ನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂತೀನಿ. ಈಗ ಇದಕ್ಕೆ 1 ಚಮಚ ಹೋಮ್ ಮೇಡ್ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅದು ಕೂಡ ಹೋಮ್ ಮೇಡ್, 1/4 ಚಮಚ ಅರ್ಶನದ ಪುಡಿ. ಅರ್ಶನದ ಪುಡಿ ಜಾಸ್ತಿ ಅವಶ್ಯಕತೆ ಇಲ್ಲ, ಸ್ವಲ್ಪ ಆದ್ರೆ ಸಾಕು. ಇಲ್ಲಾಂದ್ರೆ ಪೂರ್ತಿ ಅರ್ಶನದ ಕಲರ್ ಆಗ್ಬಿಡತ್ತೆ, ಚೆನ್ನಾಗಿರಲ್ಲ. ಈಗ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ. ಮ್ಯಾಶ್ ಮಾಡ್ಕೊಂಡು ಎಲ್ಲಾನು ಬೇಯಿಸ್ಕೊಂಡಿದೀನಿ. ಈಗ ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತ ಮಶ್ರೂಮ್ ನ ಸೇರಿಸ್ತಾ ಇದ್ದೀನಿ. ನಮ್ಮನೇಲಿ ಮಶ್ರೂಮ್ ನ ತಂದ್ರೆ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ಈ ತರ ಪಲಾವು ಅಥವಾ ಬಿರಿಯಾನಿ ಇದನ್ನೆಲ್ಲ ಮಾಡ್ತೀವಿ. ನೀವೇನಾದ್ರೂ ಮಶ್ರೂಮ್ ತಂದ್ರೆ ನಿಮ್ಮನೇಲಿ ತುಂಬಾ ಇಷ್ಟ ಪಡೋ ಅಂತ ರೆಸಿಪಿ ಯಾವ್ದು, ನೀವ್ ಜಾಸ್ತಿ ಯಾವ್ದನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಪಲಾವ್ ಅಥವಾ ಬಿರಿಯಾನಿನೇ ಮಾಡೋದು, ಕರಿ ಅಷ್ಟಾಗಿ ಇಷ್ಟ ಪಡಲ್ಲ. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಕಸೂರಿ ಮೇಥಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮು ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ಅದು ಸ್ವಲ್ಪ ಬೆಂದಾದ ತಕ್ಷಣ ನೀರ್ ಬಿಟ್ಕೊಂಡ್ಬಿಡತ್ತೆ. ಆತರ ನೀರ್ ಬಿಟ್ಕೊಂಡು ಅದು ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ನೀರ್ ಬಿಟ್ಟು ಚೆನ್ನಾಗಿ ಕುದೀತಾ ಇದೆ. ಈ ತರ ಇದನ್ನ ಕುದಿಸ್ಕೊಂಡ್ರೆ ಬಿರಿಯಾನಿ ಅಥವಾ ಪುಲಾವ್ ಟೇಸ್ಟ್ ಸೂಪರ್ ಆಗಿರತ್ತೆ. ಎಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ಹೀಗೆ ಕೂಡ ತಿನ್ಬಹುದು. ಬೇಕಾದ್ರೆ ಒಂದ್ ಸ್ವಲ್ಪ ತೆಗೆದಿಟ್ಕೊಂಡು ಆ ನಂತರ ಅಕ್ಕಿನ ಸೇರಿಸಿ ಬೇಯಿಸ್ಕೋಬೇಕು. ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಮುಂಚೆನೆ ನಾನೊಂದ್ 15 ನಿಮಿಷ ಅಕ್ಕಿನ ನೆನ್ಸಿಟ್ಟಿದ್ದೆ. ನೆನೆಸಿಟ್ಟು ಅಕ್ಕಿನ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಅಕ್ಕಿನ ನೆನೆಸಿಟ್ಟು ಮಾಡಿದ್ರೆ ನೀವೇನಾದ್ರೂ ತುಂಬಾ ಉದ್ರುದ್ರಾಗಿರೋ ಅನ್ನನ ಇಷ್ಟಪಟ್ರೆ ಯಾವಾಗ್ಲೂ ಹಾಕೋದಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನೇ ಹಾಕಿ. ಯಾಕಂದ್ರೆ ಆಲ್ರೆಡಿ ನೆನ್ಸಿರ್ತೀವಲ್ವಾ, ಜಾಸ್ತಿ ಅಥವಾ ಅಷ್ಟೇ ನಾವ್ ಯಾವಾಗ್ಲೂ ಹಾಕೋ 1 ಅಕ್ಕಿಗೆ 2 ನೀರ್ ಹಾಕ್ತಿವಲ್ವಾ, ಅಷ್ಟೇ ನೀರ್ ಹಾಕ್ಬಿಟ್ರೆ ಅದು ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ನೋಡಿ ಅಕ್ಕಿನ ಆ ಹುಳಿ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆ ನೀರಿನ ಅಂಶ ಹೋಗೋವರೆಗೂ ಮುಚ್ಚಿಟ್ಟು ಕಡಿಮೆ ಉರಿನಲ್ಲಿ ಒಂದ್ 2 ನಿಮಿಷ ಹಾಗೆ ಬಿಡ್ಬೇಕು. ಈಗ 2 ನಿಮಿಷ ಆಗಿದೆ. ಆ ಎಕ್ಸ್ಟ್ರಾ ನೀರೆಲ್ಲ ಅಕ್ಕಿ ಜೊತೆಗೆ ಬೆಂದಿದೆ. ಈ ತರ ಆಗ್ಬೇಕು. ಇದನ್ನ ಕಂಪ್ಲೀಟ್ ಆಗಿ ಮತ್ತೊಂದ್ಸಲ ಕೈ ಆಡಿಸ್ಕೊಂಡು 1 ಬೌಲ್ ಅಕ್ಕಿಗೆ 1 ಮುಕ್ಕಾಲ್ ಬೌಲ್ ಆಗುವಷ್ಟು ನೀರನ್ನ ಸೇರಿಸಿದೀನಿ.
ನಾನು ಆಗ್ಲೇ ಹೇಳ್ದೆ ಅಲ್ವಾ, ಅಕ್ಕಿನ ನೆನ್ಸಿಟ್ಟಿದ್ದೆ. ಮತ್ತೆ ಇದು ತುಂಬಾ ಉದುರುದ್ರಾಗಿ ಬೇಕಾಗಿತ್ತು. ಹಾಗಾಗಿ ಒಂದ್ ಸ್ವಲ್ಪ ಕಡಿಮೆ ನೀರನ್ನ ಸೇರಿಸಿ ಮೀಡಿಯಂ ಫ್ಲೇಮ್ ಅಲ್ಲಿ 1 ವಿಜಿಲು, ಲೋ ಫ್ಲೇಮ್ ಅಲ್ಲಿ 1 ವಿಜಿಲು, ಟೋಟಲ್ 2 ವಿಜಿಲ್ ತಗೊಂಡಿದ್ದೀನಿ. ಈಗ ಕಂಪ್ಲೀಟ್ ಆಗಿ ಪ್ರೆಷರ್ ಎಲ್ಲ ಹೋದ ನಂತರ ಕುಕ್ಕರ್ ನ ಓಪನ್ ಮಾಡಿದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ. ತುಂಬಾ ಸಾಫ್ಟ್ ಆಗೂ ಇಲ್ಲ, ತೀರಾ ಗಟ್ಟಿ ಗಟ್ಟಿ ಅನ್ನೋಷ್ಟು ಉದುರಾಗೂ ಇಲ್ಲ, ಹದವಾಗಿ ಪರ್ಫೆಕ್ಟ್ ಆಗಿದೆ. ನೀವೇನಾದ್ರೂ ತುಂಬಾ ಉದುರು ಇಷ್ಟ ಪಡ್ತೀರಾ ಅಂದ್ರೆ ಇದೇ ತರ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂದ್ರೆ ಒಂಚೂರ್ ನೀರ್ ಜಾಸ್ತಿ ಹಾಕೊಳ್ಳಿ ಅಷ್ಟೇನೆ. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಐ ಹೋಪ್ ಇವತ್ತಿನ ಈ ಹೋಟೆಲ್ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.